ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 2025ರ ಇರಾನ್-ಇಸ್ರೇಲ್ ಸಂಘರ್ಷದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ. ಹೌದು. ಇದು ತುಂಬಾ ವರ್ಷಗಳಿಂದ ಇದ್ದ ಒಂದು ಆ, ನೆರಳಿನ ಯುದ್ಧ ಅಂತೀವಲ್ಲ, ಅದು ಈಗ ನೇರವಾದ ಯುದ್ಧವಾಗಿ ಬದಲಾಗಿದೆ. ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ಹೌದು. ನಾವು ಇರಾನ್-ಇಸ್ರೇಲ್ ಯುದ್ಧ ಪ್ರಾದೇಶಿಕ ಪರಿಣಾಮಗಳು ಅನ್ನೋ ಲೇಖನ ನೋಡ್ತಾ ಇದ್ವಿ. ದಶಕಗಳ ಆ ಗುಪ್ತ ಜಟಾಪಟಿ ಹೇಗೆ ಒಮ್ಮೆಲೆ ಇಷ್ಟು ದೊಡ್ಡದಾಯ್ತು, ಇದರ ಪರಿಣಾಮಗಳೇನು ಅಂತ ನೋಡೋಣ. ಖಂಡಿತ. ವರ್ಷಗಳ ಕಾಲ ಅಂದ್ರೆ ಇಸ್ರೇಲ್ ಇರಾನ್ ಮಧ್ಯೆ ನೇರ ಯುದ್ಧ ಇರಲಿಲ್ಲ. ಆದ್ರೆ ಒಳಗೊಳಗೆ ನಡೀತಾನೆ ಇತ್ತು. ಸೈಬರ್ ಅಟ್ಯಾಕ್ಸ್, ಹತ್ಯೆಗಳು. ಹೌದು. ಮತ್ತೆ ಇರಾನ್ ತನ್ನ ಪರವಾಗಿ ಬೇರೆ ಗುಂಪುಗಳನ್ನ ಅಂದ್ರೆ ಪ್ರಾಕ್ಸಿ ಗ್ರೂಪ್ಸ್ ಅಂತಾರಲ್ಲ, ಅಂದ್ರೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಯೆಮೆನ್ನಲ್ಲಿ ಹೌತಿಗಳು, ಆ ತರನ. ಅದೇ ಅವರ ಮೂಲಕ ಇಸ್ರೇಲ್ಗೆ ಕಿರಿಕಿರಿ ಕೊಡ್ತಾನೆ ಇತ್ತು. ಇದೊಂದು ರೀತಿ ನೆರಳಿನಲ್ಲೇ ನಡೆಯೋ ಯುದ್ಧ. ಸರಿ. ಈ ನೆರಳಿನ ಯುದ್ಧ ಇದ್ದಕ್ಕಿದ್ದ ಹಾಗೆ 2025ರ ಆರಂಭದಲ್ಲಿ ಯಾಕೆ ಹೀಗೆ ನೇರ ಸಂಘರ್ಷ ಆಯಿತು? ಮುಖ್ಯ ಕಾರಣ ಏನು? ಆ ಕಿಡಿ ಹೊತ್ತಿಸಿದ್ದು ಯಾವ ಘಟನೆ? 2025ರ ಆರಂಭದಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಅಂದ್ರೆ ಇಸ್ರೇಲಿ ಮತ್ತೆ ಅಮೆರಿಕನ್ ಫೋರ್ಸಸ್ ಸೇರಿ ಇರಾನ್ನ 2 ಮುಖ್ಯ ಪರಮಾಣು ಸ್ಥಾವರಗಳು, ಫೋರ್ಡೋ ಮತ್ತು ನತಾಂಜ್. ಹೌದು, ಫೋರ್ಡೋ ಮತ್ತು ನತಾಂಜ್, ಅವುಗಳ ಮೇಲೆ ದೊಡ್ಡ ಮಟ್ಟದ ವಾಯುದಾಳಿ ನಡೆಸಿದ್ರು. ಓ, ಅದಕ್ಕೆ ಕಾರಣ? ಕಾರಣ ಏನಂದ್ರೆ ಇರಾನು ಯುರೇನಿಯಂ ಶುದ್ಧೀಕರಣವನ್ನ 60%ಕ್ಕಿಂತ ಜಾಸ್ತಿ ಮಾಡಿತ್ತು ಅಂತ. ಅಂದ್ರೆ ಬಾಂಬ್ ತಯಾರಿಸೋ ಮಟ್ಟಕ್ಕೆ ತೀರ ಹತ್ರ ಬಂದಿತ್ತು ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕದ ವಾದವಾಗಿತ್ತು. ಅದೊಂದು ದೊಡ್ಡ ರಿಸ್ಕ್ ತಗೊಂಡ್ರು ಅವರು. ಹೌದು. ಆಕ್ಚುಲಿ ಇದುವರೆಗೂ ಇದ್ದ ನೆರಳಿನ ಯುದ್ಧದ ನಿಯಮಗಳನ್ನ ಮುರಿದ ಹಾಗೆ ಆಯಿತು. ಅದನ್ನ ಬಲವಂತವಾಗಿ ಬಯಲಿಗೆಳೆದ ಹಾಗೆ. ಅಷ್ಟು ದೊಡ್ಡ ದಾಳಿ ಆದ್ಮೇಲೆ ಇರಾನ್ ಸುಮ್ನೆ ಇರ್ಲಿಲ್ವಲ್ವಾ? ಅವರ ರಿಯಾಕ್ಷನ್ ಹೇಗಿತ್ತು? ಸಾಧ್ಯವೇ ಇಲ್ಲ. ತಕ್ಷಣ ಪ್ರತಿಕ್ರಿಯೆ ಬಂತು. ಇರಾನ್ನಿಂದ ಇಸ್ರೇಲ್ನ ನಗರಗಳು, ಮಿಲಿಟರಿ ಬೇಸ್ಗಳ ಮೇಲೆ ಡಜನ್ಗಟ್ಲೆ ಬಲಿಸ್ಟಿಕ್ ಮಿಸೈಲ್ಗಳನ್ನ ಹಾರಿಸಿದ್ರು. ಓ, ಇಸ್ರೇಲ್ ಹತ್ರ ಏನಂತಾರೆ, ಐರನ್ ಡೋಮ್ ಸಿಸ್ಟಮ್ ಇದೆಯಲ್ಲ, ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ. ಹೌದು. ಅದು ಎಷ್ಟೋ ಕ್ಷಿಪಣಿಗಳನ್ನ ತಡೀತು. ಆದ್ರೂ ಹಾನಿಯಾಯಿತು. 2 ಕಡೆ ಸಾವು ನೋವುಗಳಾದವು. ಇದು ಇರಾನ್ನಿಂದ ಒಂದು ದೊಡ್ಡ ಬದಲಾವಣೆ. ಅಂದ್ರೆ ಪ್ರಾಕ್ಸಿಗಳ ಬದಲು ತಾವೇ ನೇರವಾಗಿ ದಾಳಿ ಮಾಡಿದ್ದು. ಆಗ ಇರಾನ್ನ ಸರ್ವೋಚ್ಚ ನಾಯಕ ಇದನ್ನ ಯುದ್ಧದ ಕೃತ್ಯ ಅಂತ ಹೇಳಿ ಎಲ್ಲಾ ಆಯ್ಕೆಗಳು ಓಪನ್ ಅಂತ ಘೋಷಿಸಿದ್ರು. ಅಮೆರಿಕದ ಮೇಲೂ ದಾಳಿಯಾಗಬಹುದು ಅನ್ನೋ ಸೂಚನೆ ಅದು. ಇದೇ ಟೈಮಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಏನು ಹೇಳಿದಂತೆ ಅದು ಪರಿಸ್ಥಿತಿನ ಇನ್ನೂ ಕೆಡಿಸ್ತಾ. ಹೌದು. ಲೇಖನದಲ್ಲಿ ಉಲ್ಲೇಖ ಇದೆ. ಟ್ರಂಪ್ ಈ ದಾಳಿಗಳನ್ನ ಹೊಗಳಿ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ದು. ಅದು ಇರಾನ್ ಆಡಳಿತಕ್ಕಿದ್ದ ಭಯವನ್ನ ಜಾಸ್ತಿ ಮಾಡ್ತು. ಅಮೆರಿಕ ಬರೀ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿಲ್ಲ, ನಮ್ಮ ಸರ್ಕಾರವನ್ನೇ ತೆಗೆಯೋಕ್ ನೋಡ್ತಿದೆ ಅನ್ನೋ ಭಾವನೆ ಬಂತವರಿಗೆ. ಸರಿ. ಈ ನೇರ ಸಂಘರ್ಷ ಕೇವಲ ಇರಾನ್-ಇಸ್ರೇಲ್ಗೆ ಮಾತ್ರ ಸೀಮಿತ ಆಗ್ಲಿಲ್ಲ ಅಲ್ವಾ? ಇದರ ಪರಿಣಾಮ ಬೇರೆ ಕಡೆ ಹೇಗೆ ಹರಡ್ತೋ? ಆರ್ಥಿಕವಾಗಿ ಏನ್ ಹೊಡ್ತಾ ಬಿತ್ತು? ತಕ್ಷಣವೇ ಹರಡಿತು. ಇರಾನ್ ಬೆಂಬಲಿಸುವ ಪ್ರಾಕ್ಸಿ ಗುಂಪುಗಳೆಲ್ಲ ಆಕ್ಟಿವ್ ಆದವು. ಲೆಬನಾನ್ನಿಂದ ಹಿಜ್ಬುಲ್ಲಾ ಉತ್ತರ ಇಸ್ರೇಲ್ಗೆ ರಾಕೆಟ್ ದಾಳಿ ಜಾಸ್ತಿ ಮಾಡ್ತು. ಇಸ್ರೇಲ್ ಸುಮ್ಮನಿರ್ಲಿಲ್ಲ ಬಿಡಿ. ಖಂಡಿತ ಇಲ್ಲ, ಪ್ರತೀಕಾರ ತೀರಿಸ್ಕೊಂಡ್ರು. ಯೆಮೆನ್ನ ಹೌತಿಗಳು ಇದೇ ಚಾನ್ಸ್ ಅಂತ ಕೆಂಪು ಸಮುದ್ರದಲ್ಲಿ ಹೋಗೋ ಹಡಗುಗಳ ಮೇಲೆ ದಾಳಿ ಹೆಚ್ಚಿಸಿದ್ರು. ಓಹ್, ಇದು ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಪರಿಣಾಮ ಬೀರುತ್ತಲ್ಲ? ಖಂಡಿತ. ತೈಲ ಬೆಲೆ ನೋಡಿ, ಬ್ಯಾರಲ್ಗೆ $100 ದಾಟಿ ಹೋಯ್ತು. ಶಿಪ್ಪಿಂಗ್ ಇನ್ಶೂರೆನ್ಸ್ ಎಲ್ಲ ಗಗನಕ್ಕೇರ್ತು. ಇದರ ಜೊತೆಗೆ ಸೈಬರ್ ಯುದ್ಧ. ಹೌದು, ಅದೂ ನಡೀತಾ ಇತ್ತು. ಹೌದು. 2 ದೇಶಗಳು ಒಬ್ಬರ ಮೂಲಸೌಕರ್ಯ, ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಇನ್ನೊಬ್ಬರು ದಾಳಿ ಮಾಡೋಕ್ ಶುರು ಮಾಡಿದರು. ಹಾಗಾದ್ರೆ ಈಗಿನ ಪರಿಸ್ಥಿತಿ ಅಂದ್ರೆ ಜೂನ್ 2025 ಕೊನೆಗೆ ಹೇಗಿದೆ? ಮಾನವೀಯ ದೃಷ್ಟಿಯಿಂದ ಎಷ್ಟು ಗಂಭೀರವಾಗಿದೆ? ಪರಿಸ್ಥಿತಿ ತುಂಬಾನೇ ಅಸ್ಥಿರವಾಗಿದೆ. ನಿರಂತರ ದಾಳಿ ಪ್ರತಿದಾಳಿ ನಡೀತಾನೇ ಇದೆ. ಈವರೆಗೆ ಒಟ್ಟು 95ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಅಂತ ವರದಿ ಇದೆ. ಅಯ್ಯೋ ಪಾಪ. ಗಡಿ ಪ್ರದೇಶಗಳಲ್ಲಂತೂ ಜನ ಮನೆ ಮಠ ಬಿಟ್ಟು ಹೋಗಿದ್ದಾರೆ. ಆಹಾರ, ಮೆಡಿಸಿನ್ ಕೊರತೆ ಇದೆ. ಹಾಸ್ಪಿಟಲ್ಗಳ ಮೇಲೆ ಒತ್ತಡ ಜಾಸ್ತಿಯಾಗಿದೆ. ಯುದ್ಧ ನಿಲ್ಸೋಕೆ ಪ್ರಯತ್ನ ನಡೀತಾ ಇಲ್ವಾ? ಅಂತಾರಾಷ್ಟ್ರೀಯ ಒತ್ತಡ ಇದೆ. ಆದರೆ 2 ಕಡೆ ಕಠಿಣ ನಿಲುವು ತಗೊಂಡಿರೋ ಧ್ವನಿ ಜೋರಾಗಿದೆ. ಮಾತುಕತೆಗೆ ಅವಕಾಶ ಕಡಿಮೆ ಆಗ್ತಿದೆ. ಇದು ನಿಜಕ್ಕೂ ಆತಂಕ ತರುತ್ತೆ. ಇದರ ದೀರ್ಘಕಾಲೀನ ಅಪಾಯಗಳೇನು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ? ಲಾಂಗ್ ಟರ್ಮ್ ರಿಸ್ಕ್ ಬಹಳ ದೊಡ್ಡದು. ಮುಖ್ಯವಾದ ಭಯ ಅಂದ್ರೆ ಇರಾನ್ ಇದೇ ನೆಪದಲ್ಲಿ ಪರಮಾಣು ಬಾಂಬ್ ತಯಾರಿಸೋಕೆ ಹೊರಟ್ರೆ. ಆಗ ಬೇರೆ ದೇಶಗಳು? ಅದೇ, ಸೌದಿ ಅರೇಬಿಯಾ ತರಹದ ದೇಶಗಳು ಅದೇ ದಾರಿ ಹಿಡಿದ್ರೆ
ಮಧ್ಯಪ್ರಾಚ್ಯದಲ್ಲೂ ಒಂದು ಡೇಂಜರಸ್ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಶುರುವಾಗ್ಬೋದು. ಇಸ್ರೇಲ್ಗಂತೂ ಲೆಬನಾನ್, ಸಿರಿಯಾ, ಗಾಜಾ ಹೀಗೆ ಎಲ್ಲಾ ಕಡೆಯಿಂದ ಯುದ್ಧದ ಭೀತಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಒಂದೇ ರೀತಿ ಯೋಚಿಸ್ತಿಲ್ಲ ಅನ್ಸತ್ತೆ. ಖಂಡಿತ ಇಲ್ಲ. ಅಮೆರಿಕ, ಕೆಲವು ಪಾಶ್ಚಿಮಾತ್ಯ ದೇಶಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿವೆ. ಚೀನಾ, ರಷ್ಯಾ, ಭಾರತ್, EU ಎಲ್ಲ ಶಾಂತಿಗೆ ಕರೆ ಕೊಡ್ತಿವೆ. ಆದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಮ್ಮತ ಮೂಡಿಲ್ಲ. ಯಾವುದೇ ನಿರ್ಣಯ ಪಾಸಾಗ್ತಿಲ್ಲ. ಇರಾನ್ ಒಳಗಡೆ ಪರಿಸ್ಥಿತಿ ಹೇಗಿದೆ ಅಂತ ಏನಾದ್ರೂ ಮಾಹಿತಿ ಇದೆಯಾ? ಅಲ್ಲಿನ ಜನರ ಮೇಲೆ ಇದರ ಪರಿಣಾಮ? ಲೇಖನದ ಪ್ರಕಾರ ಇರಾನ್ನ ಜನರಲ್ಲಿ ಒಡಕು ಮೂಡಿದೆ. ಕೆಲವರು ಸರ್ಕಾರದ ಪರ ನಿಂತರೆ, ಇನ್ನೂ ಕೆಲವರಿಗೆ ಈ ಯುದ್ಧ ಸರ್ಕಾರದ ಧೋರಣೆಗಳಿಂದ ಬೇಸರವಾಗಿದೆ. ಸಣ್ಣಪುಟ್ಟ ಪ್ರತಿಭಟನೆಗಳು ನಡೆಸುವಂತ ವರದಿ ಇದೆ, ಆದರೆ ಅದು ಕನ್ಫರ್ಮ್ ಆಗಿಲ್ಲ. ಸರ್ಕಾರ ಈ ಯುದ್ಧದ ಪರಿಸ್ಥಿತಿನ ಬಳಸ್ಕೊಂಡು ವಿರೋಧಿಗಳನ್ನ ಹತ್ತಿಕೋಬಹುದು ಅನ್ನೋ ಭಯನೂ ಇದೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ 2025ರ ಇರಾನ್-ಇಸ್ರೇಲ್ ಸಂಘರ್ಷ ಅನ್ನೋದು ದಶಕಗಳ ಅಪನಂಬಿಕೆ, ವೈಚಾರಿಕ ಭಿನ್ನಾಭಿಪ್ರಾಯ, ಆ ನೆರಳಿನ ಯುದ್ಧ ಇದೆಲ್ಲದರ ಒಂದು ತಾರ್ಕಿಕ ಆದರೆ ಭಯಾನಕವಾದ ಮುಂದುವರಿಕೆ. ಹೌದು, ಇದು ಇನ್ನೂ ಬರೀ ನೆರಳಿನ ಯುದ್ಧ ಅಲ್ಲ, ಬಹಿರಂಗ ಯುದ್ಧ, ಜಾಗತಿಕ ಪರಿಣಾಮಗಳನ್ನ ಹೊತ್ತಿದ್ದ. ಎರಡು ದೇಶಗಳು ಒಂದು ರೀತಿ ನಿರ್ಣಾಯಕ ಘಟ್ಟದಲ್ಲಿವೆ. ಒಂದು ಕಡೆ ಮಾತುಕತೆ ಮೂಲಕ ಇದನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡಬೇಕು, ಅದು ತುಂಬಾ ಕಷ್ಟದ ದಾರಿ. ಇನ್ನೊಂದು ವಿನಾಶಕಾರಿ, ಅಂತ್ಯವೇ ಕಾಣದ ಪ್ರಾದೇಶಿಕ ಯುದ್ಧಕ್ಕೆ ಇಳಿದುಬಿಡೋದು. ನಮ್ಮ ಕೇಳುಗರು ಯೋಚಿಸೋಕೆ ಒಂದು ಕೊನೆಯ ಪ್ರಶ್ನೆ. ಈ ಸಂಘರ್ಷ ಬರೀ ಮಿಡಲ್ ಈಸ್ಟ್ನ ರಾಜಕೀಯವನ್ನಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಜಾಗತಿಕ ಭದ್ರತೆ ಅನ್ನೋ ಕಲ್ಪನೆಯನ್ನೇ ಹೇಗೆ ಬದಲಾಯಿಸಬಹುದು? ರಾಜತಾಂತ್ರಿಕತೆ ಕೆಲ್ಸ ಮಾಡ್ತಿಲ್ಲ ಅಂದ್ಮೇಲೆ ಈ ಬಿಕ್ಕಟ್ಟಿನಿಂದ ಹೊರಗೆ ಬರೋಕೆ ಬೇರೆ ದಾರಿಗಳೇ ಇಲ್ವಾ?